ವರ್ಷಕ್ಕೊಂದು ಹೊಸತನದೊಂದಿಗೆ ಕಳೆದ 3 ವರ್ಷಗಳಿಂದ ಕೃಷ್ಣನಗರ ಬಳಿಯ ಬನ್ನೂರು ಗ್ರಾಮದ ಆಲಂಬುಡದಲ್ಲಿ ಕಾರ್ಯಾಚರಿಸ್ತಾ ಇರುವ ಎವಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಜೂನ್ 5ಕ್ಕೆ 2026-27ನೇ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ನಡೆಯಲಿದೆ. ಇದರ ಜೊತೆಗೆ ಹೊಸದಾಗಿ 7 ಮತ್ತು 8ನೇ ತರಗತಿ ಆರಂಭಗೊಳ್ಳಲಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣಗೌಡ ಕಳುವಾಜಿ ಅವರು ಮಾತನಾಡಿ, ಎ.ವಿ. ನಾರಾಯಣ್ ಅವರ ತಂದೆಯ ಸ್ಮರಣಾರ್ಥ 3 ವರ್ಷಗಳ ಹಿಂದೆ ಕೇವಲ 30 ಮಕ್ಕಳಿಂದ ಪ್ರಾರಂಭವಾದ ಈ ಶಿಕ್ಷಣ ಸಂಸ್ಥೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಹೋಗಿ ಈ ಶೈಕ್ಷಣಿಕ ವರ್ಷದಲ್ಲಿ 250 ಮಕ್ಕಳು ಶಾಲೆಗೆ ದಾಖಲಾಗುವ ನಿರೀಕ್ಷೆ ಇದೆ. ಆಚೆ ಗ್ರಾಮೀಣ ಭಾಗ, ಇತ್ತು ಕಡೆ ಪೇಟೆಯನ್ನು ಒಳಗೊಂಡಿರುವ ಸುಂದರ ಹಸಿರು ಪರಿಸರದ ಮಧ್ಯದಲ್ಲಿ ಈ ಸಂಸ್ಥೆ ಕಾರ್ಯಾಚರಿಸ್ತಾ ಇದೆ. ಮೌಲ್ಯಯುತ ಶಿಕ್ಷಣ ನಮ್ಮ ಗುರಿ. ಅದನ್ನು ನೀಡಿದ್ದಲ್ಲಿ ಮುಂದೆ ಬಲಿಷ್ಠ ಭಾರತ ನಿರ್ಮಾಣ ಮಾಡಬಲ್ಲ ಪ್ರಜೆಗಳು ಮೂಡಿಬರಲು ಸಾಧ್ಯ ಎಂಬ ಸಂಕಲ್ಪದೊಂದಿಗೆ ಈ ಸಂಸ್ಥೆ ನಡೀತಾ ಇದೆ ಎಂದು ಹೇಳಿದರು. ಅವರು ಶಾಸಕರು, ಊರವರ ಮತ್ತು ಪೋಷಕರ ಸಹಕಾರದಿಂದ ಸಂಸ್ಥೆ ಅಭಿವೃದ್ಧಿ ಹೊಂದ್ತಾ ಇದೆ. ಜೊತೆಗೆ ಶಾಸಕ ಅಶೋಕ್ ಕುಮಾರ್ ಅವರು ರಸ್ತೆಗೆ 10 ಲಕ್ಷ ಅನುದಾನ ಮಂಜೂರು ಮಾಡಿರುವಂಥದ್ದು ಸಂತೋಷದ ವಿಚಾರ ಎಂದು ಹೇಳಿದರು. ಎವಿಜಿ ಶಿಕ್ಷಣ ಸಂಸ್ಥೆ 2026-27ನೇ ಸಾಲಿನಲ್ಲಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವ ಸಂದರ್ಭ ಜೂನ್ 5ಕ್ಕೆ ಶಾಲಾ ಆರಂಭೋತ್ಸವ ನಡೆಯಲಿದೆ. ಶೈಕ್ಷಣಿಕ ವರ್ಷದ ಆರಂಭೋತ್ಸವವನ್ನು ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಉದ್ಘಾಟಿಸಲಿದ್ದಾರೆ. ಮೂಡಬಿದ್ರೆ ಆಳ್ವಾಸ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ. ಮೋಹನ್ ಆಳ್ವಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಆ ದಿನ ಬೆಳಿಗ್ಗೆ ಸಂಪ್ರದಾಯದಂತೆ ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ, ಸರಸ್ವತಿ ಪೂಜೆ ನಡೆಯಲಿದೆ. ಬಳಿಕ ತರಗತಿಗಳಿಗೆ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ಕಾರ್ಯಕ್ರಮ ಕೂಡ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ವೆಂಕಟರಮಣಗೌಡ ಕಳುವಾಜಿ ಹೇಳಿದರು. ರಾಷ್ಟ್ರ ಜಾಗೃತಿ, ಪರಿಸರ ಜಾಗೃತಿ ಮತ್ತು ಮಾನವೀಯತೆಯ ಜಾಗೃತಿಗಳ ಜೊತೆಗೆ ರಾಷ್ಟ್ರ ಮೊದಲು ಎಂಬ ಮೌಲ್ಯವನ್ನ ಎಳವೆಯಲ್ಲಿಯೇ ಮಕ್ಕಳಿಗೆ ನೀಡುವ ಉದ್ದೇಶವನ್ನ ನಮ್ಮ ಸಂಸ್ಥೆ ಹೊಂದಿದೆ. ವಿದ್ಯಾಭಾರತಿ ಕರ್ನಾಟಕದ ಜೊತೆಗೆ ಜೋಡಿಯಾಗಿರುವ ಎವಿಜಿ ಶಿಕ್ಷಣ ಸಂಸ್ಥೆಯಲ್ಲಿ ಭಾರತದ ಸಂವಿಧಾನ ಪೀಠಿಕೆ, ವಾಚನ, ಯೋಗ, ಕ್ರೀಡೆ, ಸಂಗೀತ, ಯಕ್ಷಗಾನ, ಕರಾಟೆ, ಭರತನಾಟ್ಯ, ಚಿತ್ರಕಲೆ, ಅಬಾಕಸ್ ಚಟುವಟಿಕೆಗಳ ಜೊತೆಗೆ ಭಜನೆ, ಸಂಸ್ಕೃತ ಶ್ಲೋಕ ಪಠಣಗಳನ್ನ ಪಠ್ಯದೊಂದಿಗೆ ಕಲಿಸಲಾಗುತ್ತದೆ ಎಂದು ಹೇಳಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಎವಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಸಂಚಾಲಕ ಎ.ವಿ. ನಾರಾಯಣ, ಉಪಾಧ್ಯಕ್ಷ ಉಮೇಶ್ ಮಳುವೇಲು, ಆಡಳಿತಾಧಿಕಾರಿ ಗುಡ್ಡಪ್ಪಗೌಡ ಬಲ್ಯ, ಮುಖ್ಯ ಗುರು ಅಮರನಾಥ್ ವಿ.ಪಿ. ಉಪಸ್ಥಿತರಿದ್ದರು. ನಾವು ಒಂದೊಂದು ವರ್ಷ ಒಬ್ಬೊಬ್ಬರನ್ನು ನಾವು ಶೈಕ್ಷಣಿಕವಾಗಿ ಅನುಭವಸ್ಥರನ್ನು ಕರೆದಿದ್ದೇವೆ. ಒಂದು ವರ್ಷ ದಿವಾಕರಾಚಾರ್ಯ ಗೇರುಕಟ್ಟೆ ಅಂತ ಬಂದಿದ್ದರು. ಮತ್ತು ನಮ್ಮ ಜಯಂತ ನಾಯ್ಡು ಬೈಲ್ನವರು ಅಕ್ಷಯ ಕಾಲೇಜನ್ನು ನಡೆಸುವ ಅನುಭವವುಳ್ಳವರು ಬಂದಿದ್ದರು. ಮತ್ತು ಸರಸ್ವತಿ ವಿದ್ಯಾಸಂಸ್ಥೆಯನ್ನು ನಡೆಸ್ತಕ್ಕಂಥ ಅವಿನಾಶ್ ಕೊಡಿಂಕ್ರಿ ಅವರು ಬಂದಿದ್ದರು. ಕಾಣೂರಿನ ಪ್ರಗತಿ ವಿದ್ಯಾಸಂಸ್ಥೆಯನ್ನು ನಡೆಸುವಂಥ ಜಯೇಶ್ವರ ರೈ ಮಾಧೋಡಿ ಅವರು ಬಂದಿದ್ದರು. ನಟೋಜರು ಸುಬ್ರಹ್ಮಣ್ಯ ನಟೋಜರು ಅಂಬಿಕಾ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸುವಂಥ ವ್ಯಕ್ತಿಗಳು ಬಂದಿದ್ದರು. ಹೀಗೆ ಪ್ರತಿಯೊಬ್ಬರನ್ನು ಕೂಡ ಶೈಕ್ಷಣಿಕ ಮಾರ್ಗದರ್ಶನವನ್ನು ಮಾಡುವುದಕ್ಕೆ ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂತ ತಾವು ಅವರನ್ನು ಕರೆದು ತಾವು ಅಂದರೆ ನಮ್ಮ ಶಾಲೆಯನ್ನು ಪ್ರಾರಂಭ ಮಾಡಿದ್ದವರು ಎ.ವಿ. ನಾರಾಯಣರು. ಅವರು ಸಿವಿಲ್ ಇಂಜಿನಿಯರ್. ಅವರಿಗೆ ಶೈಕ್ಷಣಿಕವಾಗಿ ಅಷ್ಟೊಂದು ಅನುಭವ ಇಲ್ಲದಿದ್ದರೂ ಕೂಡ ಪಾರದರ್ಶಕವಾದಂಥ ವ್ಯಕ್ತಿತ್ವ ಅವರದ್ದು. ನೀವೆಲ್ಲರಿಗೂ ಅನುಭವ ಇರ್ಬೋದು, ಗೊತ್ತಿರ್ಬೋದು. ಬೆಳಿಗ್ಗೆ ಎದ್ದಾಗ ಟುಡೇ ಸ್ಪೆಷಲ್ ಏನು, ಇವತ್ತೇನನ್ನಾದರೂ ನಾವು ರೆಡಿ ಮಾಡಬೇಕು, ಏನನ್ನಾದರೂ ಹೊಸತನ್ನು ಯೋಚನೆ ಮಾಡುವಂಥ, ಚಿಂತನೆ ಮಾಡುವಂಥ ವ್ಯಕ್ತಿತ್ವ ಎ.ವಿ. ನಾರಾಯಣರವರು. ಅವರು ಶಾಲೆಯನ್ನು ಆರಂಭ ಮಾಡಿದ್ದಾರೆ. ವಿದ್ಯಾಕ್ಷೇತ್ರದಲ್ಲಿ ಒಂದು ಅನುಭವ ಇಲ್ಲದಿದ್ದರೂ ಕೂಡ ಹೆಚ್ಚಿನ ಅನುಭವಸ್ಥರನ್ನು ಕರೆದು ತಮಗೆ ಮಾರ್ಗದರ್ಶನ ನೀಡತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂತ ಆಯ್ಕೆ ಮಾಡಿ ಅವರಿಂದ ನಾವು ಮಾರ್ಗದರ್ಶನವನ್ನು ಪಡೆದು ಮುನ್ನಡೆಯುತ್ತಾ ಹೋಗ್ತೇವೆ. ಈ ವರ್ಷ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತಿ ಶ್ರೇಷ್ಠ ಮತ್ತು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿದ್ದಂಥ ಡಾಕ್ಟರ್ ಮೋಹನ್ ಆಳ್ವರ್ ಅವರನ್ನು ಕರೆದಿದ್ದೇವೆ. ಅವರು ಕೂಡ ನಮ್ಮ ಅತ್ಯುತ್ತಮವಾದಂಥ ಒಂದು ಶೈಕ್ಷಣಿಕ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ. ಅವರಿಂದ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾವು ಅಪೇಕ್ಷೆ ಪಟ್ಟು ಅವರನ್ನು ಕರೆದಾಗ ಒಪ್ಪಿಕೊಂಡಿದ್ದಾರೆ, ಬರ್ತಾರೆ. ಅದೇ ರೀತಿ ಪುತ್ತೂರಿನ ರಾಜಕೀಯದಲ್ಲಿ ಕೂಡ ಒಬ್ಬ ಶ್ರೇಷ್ಠ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ನೀಡತಕ್ಕಂಥ ಡಿ.ವಿ. ಸದಾನಂದಗೌಡರು ಅನ್ನು ಕರೆದಿದ್ದೇವೆ. ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಕೂಡ ಬರ್ತಾರೆ. ಇದಕ್ಕೆಲ್ಲ ನಮ್ಮಿಂದ ಮಾತ್ರ ಈ ಒಂದು ಕಾಲಘಟ್ಟದಲ್ಲಿ ವ್ಯವಸ್ಥೆ ಏನು ಉಂಟು ಅಂತ ಹೇಳಿದರೆ ನಮಗೆ ಪ್ರಚಾರ ಕೂಡ ಬೇಕಾಗ್ತದೆ. ನಾವು ಅತ್ತ ಗ್ರಾಮೀಣವಲ್ಲ, ಇತ್ತ ಪೇಟೆಯೂ ಅಲ್ಲ, ಆ ಮಧ್ಯದಲ್ಲಿ ಪ್ರಾರಂಭ ಮಾಡಿದಂಥ ಒಂದು ಶಾಲೆ. ಆ ಶಾಲೆಗೆ ಈ ಪ್ರಚಾರದ ಅವಶ್ಯಕತೆ ಕೂಡ ನಿಮ್ಮಂಥ ಮಾಧ್ಯಮದವರು, ಪತ್ರಕರ್ತರು ನಮಗೆ ಅವಶ್ಯಕತೆ ಇದೆ. ನಿಮ್ಮಿಂದ ನಮಗೆ ಪ್ರಚಾರವನ್ನು ಬಯಸ್ತೇವೆ. ಆ ರೀತಿಯಲ್ಲಿ ನಾವು ಈ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ನಾವು
ಶಾಲೆಗೆ ಸಂಬಂಧಪಟ್ಟಂಥ ಕಟ್ಟಡದ ವ್ಯವಸ್ಥೆಗಳು, ಈಗ ತಾನೇ ನಡೆಯತಕ್ಕಂಥ ಕ್ಲಾಸ್ಗೆ ಬೇಕಾದಂಥ ವ್ಯವಸ್ಥೆ ಇದೆ. ವಿಶಾಲವಾದಂಥ ಆಟದ ಮೈದಾನವನ್ನು ನಿರ್ಮಾಣ ಮಾಡಿದ್ದೇವೆ. ಬೆಳಿಗ್ಗಿನ ಫ್ರೀ ಪ್ರೈಮರಿ ಶಾಲಾ ಮಕ್ಕಳಿಗೆ ಬೆಳಿಗ್ಗಿನ ತಿಂಡಿಯ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಎಲ್ಲ ಮಕ್ಕಳಿಗೂ ಕೂಡ ಮಾಡ್ತೇವೆ. ಈಗ ತಾನೇ 4 ವಾಹನದ ವ್ಯವಸ್ಥೆ ನಮ್ಮಲ್ಲಾಗಿದೆ. 4 ವಾಹನದ ವ್ಯವಸ್ಥೆ ಇದೆ. ಅದು ಮಾತ್ರವಲ್ಲದೆ ಶಿಕ್ಷಣೇತರವಾದಂಥ ಏನು ಯಕ್ಷಗಾನ ಇರ್ಬೋದು, ಭರತನಾಟ್ಯ ಇರ್ಬೋದು, ಸಂಗೀತ, ಕರಾಟೆ ಇವುಗಳನ್ನೆಲ್ಲ ನಾವು ಅಳವಡಿಸಿಕೊಂಡಿದ್ದೇವೆ. ಅದು ಮಾತ್ರವಲ್ಲದೆ ಹಿಂದಿ ಮತ್ತು ಸಂಸ್ಕೃತವನ್ನು ಕಂಪಲ್ಸರಿಯಾಗಿ ಅದಕ್ಕೆ ಪ್ರತ್ಯೇಕವಾದಂಥ ವ್ಯವಸ್ಥೆಯನ್ನು ಮಾಡಿ ಟೀಚರ್ಸನ್ನು ನೇಮಕ ಮಾಡಿ 1ನೇ ತರಗತಿಯನ್ನು ಕೂಡ ನಾವು ಹಿಂದಿ ಮತ್ತು ಸಂಸ್ಕೃತವನ್ನು ಈಗ ತಗೊಂಡಿದ್ದೇವೆ. ಎಲ್ಲ ಶಾಲೆಗಳಲ್ಲಿ ಇರುತ್ತೆ. ನಮ್ಮದೇನೊಂದು ವಿಶೇಷತೆಯನ್ನು ಕೊಡಬೇಕು ಅಂತೇಳಿ ಇಷ್ಟರವರೆಗೆ 4 ನಾವು ಚಿಕ್ಕ ಮಕ್ಕಳಿದ್ದರಿಂದ ಒಂದು PTಯ ಟೀಚರ್ ಕೂಡ ಇರಲಿಲ್ಲ. ಈ ವರ್ಷ ಅವರ ಕ್ವಾಲಿಫಿಕೇಷನ್ ಒಬ್ಬರು NIS ಮಾಡಿದಂಥ ಒಬ್ಬರು ಪ್ರತಿಭಾನ್ವಿತ ಯುವಕನನ್ನು ನಾವು PT ಅಂತೇಳಿ ಆಯ್ಕೆ ಮಾಡಿ ತಗೊಂಡಿದ್ದಾರೆ. ಈ ವರ್ಷ ಹೆಚ್ಚಿನ ಒಂದು PT ಕೂಡ ನಾವು ಆದ್ಯತೆಯನ್ನು ನೀಡುವಂಥ ವ್ಯವಸ್ಥೆ ಮುಂದಿನ ವರ್ಷಕ್ಕೆ ನಾವು ಮಾಡ್ತೇವೆ. ಡ್ರಾಯಿಂಗ್, ಚಿತ್ರಕಲೆಗೆ ಪ್ರತ್ಯೇಕವಾದಂಥ ಟೀಚರ್ ಬರ್ತಾರೆ. ಬೇರೆ ಬೇರೆ ಯಾವುದೆಲ್ಲ ವ್ಯವಸ್ಥೆಗಳು ನಾವು ಪಠ್ಯೇತರವಾಗಿ ಕೊಡತಕ್ಕಂಥ ಕಂಪ್ಯೂಟರ್ ವ್ಯವಸ್ಥೆ, ಪ್ರತ್ಯೇಕವಾದಂಥ ಕಂಪ್ಯೂಟರ್ ವ್ಯವಸ್ಥೆ ಇದೆ ಮಕ್ಕಳಿಗೆ. ಅದನ್ನು ಕೂಡ ನಾವು ನಿರ್ವಹಿಸ್ಕೊಂಡು ಹೋಗ್ತೇವೆ. ಕಂಪ್ಯೂಟರ್ ಟೀಚರ್ ಪ್ರತ್ಯೇಕವಾಗಿ ಈ ವರ್ಷ ನಾವು ಕಂಪ್ಯೂಟರ್ಗಂತೆ ಟೀಚರನ್ನು ಆಯ್ಕೆ ಮಾಡಿ ತಗೊಂಡಿದ್ದಾರೆ. ಎಲ್ಲ ಪ್ರತಿಭಾನ್ವಿತ ನಾವು ಶಿಕ್ಷಕೇತರರು ಅಂತ ಹೇಳಿದ್ರೆ 14 ಜನ ನಾವು ಶಿಕ್ಷಕರನ್ನು ಬೋಧನೆಗೆ ಅಂತೇಳಿ ಆಯ್ಕೆ ಮಾಡಿ ತಗೊಂಡಿದ್ದೇವೆ. ಒಂದು 7 ಜನ ಸಿಬ್ಬಂದಿ ವರ್ಗ, ಡ್ರೈವರ್ಗಳಿರ್ಬೋದು, ಅಡಿಗೆಯವರು ಮತ್ತು ಆಯಗಳು ಬೇರೆ ಬೇರೆ ನಿರ್ವಹಿಸೋದಕ್ಕೆ. ಅದಲ್ಲದೆ ನಮಗೆ ಕಷ್ಟ ಆದಾಗ ನಮ್ಮ ಬೇರೆ ಇವರಲ್ಲಿದ್ದಂಥ ವ್ಯಕ್ತಿಗಳನ್ನು ಕೂಡ ನಾವು ಅಡಿಗೆಯೆಲ್ಲ ತಗೊಂಡು ಸಮಾಜಕ್ಕೆ ಭಾರತೀಯ ಮೌಲ್ಯಗಳನ್ನು ಇಟ್ಟುಕೊಂಡು ಸಮಾಜಕ್ಕೆ ಏನಾದರೂ ಕೊಡಬೇಕು ಎಂಬಂಥ ಚಿಂತನೆಯಿಂದ AV ನಾರಾಯಣರವರು ಪ್ರಾರಂಭ ಮಾಡಿದ್ದು. 10 ವರ್ಷಕ್ಕೆ ಮುಂಚಿತವಾಗಿ ಅವರೊಂದು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಅಂತ ಮಾಡಿದರು. 10 ವರ್ಷ ಆಯಿತು, 11ನೇ ವರ್ಷ ಅದು ಯಶಸ್ವಿಯಾಗಿ ನಡೀತಾ ಉಂಟು. ಕಳೆದ ಅಕ್ಟೋಬರಲ್ಲಿ AVG ಸಂವಾರದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಒಂದು ಆರಂಭ ಮಾಡಿದರು. ಅದು ಕೂಡ ತುಂಬ ಯಶಸ್ವಿಯಾಗಿ ನಡೀತಾ ಉಂಟು. ಈ ಶಾಲೆಗೆ ಈಗ 4ನೇ ವರ್ಷ, ಇದು ಕೂಡ ಯಶಸ್ವಿಯಾಗಿ ನಡೀತಾ ಉಂಟು. ಮುಂದಕ್ಕೂ ಕೂಡ ಅವರ ಇನ್ನೊಂದು 10 ಯೋಚನೆಗಳನ್ನು ಅವರ ಮನಸ್ಸಿನಲ್ಲಿ ಇದೆ. ಅದನ್ನು ಮಾಡುವುದಕ್ಕೆ ದೇವರು ಕೂಡ ಅನುಗ್ರಹಿಸಲಿ ಅಂತ ಕೇಳ್ಕೊಳ್ಳುತ್ತಾ, ನಿಮ್ಮೆಲ್ಲರ ಸಹಕಾರವನ್ನು, ಅಂದರೆ ಪತ್ರಕರ್ತರ ಸಹಕಾರ ಅತಿ ಮುಖ್ಯ ಈ ವ್ಯವಸ್ಥೆಯಲ್ಲಿ. ಯಾಕೆ ಅಂತೇಳಿದರೆ ನಮ್ಮ ಶಾಲೆಯ ಇರುವಿಕೆ ಗೊತ್ತಾಗಬೇಕು, ಅಲ್ಲಿ ಇಂಥ ವ್ಯವಸ್ಥೆಗಳು ಇದೆ ಅಂತ ಅಲ್ಲಿ ಗೊತ್ತಾಗಬೇಕು. ಈ ವಿಚಾರವನ್ನು ತಿಳಿಯಪಡಿಸುವಂಥ ಜವಾಬ್ದಾರಿ ಕೂಡ ನಿಮ್ಮೆಲ್ಲರ ಮೇಲಿದೆ ಅಂತ ಕೇಳಿಕೊಳ್ಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅನ್ಸ 7th 8th 7ರಲ್ಲಿ ಈ ವರ್ಷ ಒಂದು